ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಅಮ್ಮ ಏನೇನು ಅಡುಗೆ ಮಾಡಿದ್ದಾರೆ ನೋಡೋಣ. ಹಾಗೆ ಬೆಲ್ಲೈಕನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ರಿ, ಇಲ್ಲಿ ಹೀರಿಕಾಯಿ ಮಾಡೀನಿ, ಹೀರಿಕಾಯಿ ತುಂಬಗಾಯಿ ಮಾಡೀನಿ. ಮತ್ತು ಇಲ್ಲಿ ಚಪಾತಿ ಇಲ್ಲಿ ಬಾಕ್ಸಿಗೆ ಹಾಕಿಟ್ಟಿನಿ. ಇಲ್ಲಿ ಐತೆ ಬಾಕ್ಸ್, ಇಲ್ಲಿ ಬಾಕ್ಸ್ ಐತಿ. ಇಲ್ಲಿ ನೋಡ್ರಿ, ಆಲೂಗಡ್ಡೆ ಚಿತ್ರಾನ್ನ ಮಾಡೀನಿ. ಸ್ವಲ್ಪ ತೊಗೊಂಡು ಹೋಗೋಣ ಅಂತ. ಟೈಮ್ ಇದ್ರೆ ತಿನ್ನೋದು, ಮಾಡೋದೆಲ್ಲ ಮಾಡಿಬಿಟ್ಟಿದ್ದೀನಿ, ಗೊತ್ತಿಲ್ಲ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ತಿನ್ನೋಕ್ಕಾಗತ್ತೆ ಅಂತ. ಯಾಕಂದರೆ ಮಕ್ಕಳೆಲ್ಲ ಇರ್ತಾರಲ್ಲ ಜೊತೆಯಲ್ಲಿ, ಹಾಗಾಗಿ ಸ್ವಲ್ಪ ತೊಗೊಂಡು ಹೋಗೋಣ, ತಿಂತಾರೆ ಅಂತ ಮಾಡ್ಕೊಂಡಿದ್ದೀನಿ. ಇರ್ಲಿ, ಇಲ್ಲಿ ಯಾರು ತಿಂತಾರೆ, ನಾವು ನಾಷ್ಟ ಮಾಡ್ಕೊಂಡು ಹೋಗೋಣ. ನಾನೆಲ್ಲ ಬಾಕ್ಸಿಗೆ ಹಾಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೂ ಹೋಗ್ತಾ ಇದ್ದೀವಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಮತ್ತು ನಾನು ಫ್ರೆಂಡ್ ಜೊತೆಗೆ ಹೋಗ್ತಾ ಇದ್ದೀನಿ. ಯಾರು ಫ್ರೆಂಡು, ಮತ್ತು ಹೊಸ ಫ್ರೆಂಡ್ ಒಬ್ಬರು ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ನಿಮಗೆ ನಾನು ತೋರಿಸ್ತೀನಿ. ನನ್ನ ಮನೆ ನೋಡಿ ಯಾರು ಬೈಕೋಬೇಡಿ, ಕೆಲಸ ಮಾಡೋ ಟೈಮಲ್ಲಿ ಮನೆ ಹೀಗೆ ಆಗಿರುತ್ತೆ ನಂದು. ಇದು ಇದ್ರದ್ದು ಮುಚ್ಚಳ ಅಲ್ಲ, ಭಾಗ್ಯ ನೀವೇ ತೆಗ್ದಿದ್ದು ಅಲ್ದಿ. ಅದು ಯಾರು ತೊಗೊಂಡು ಯಾವ್ದು ಕಳ್ಸಲ್ತೀರಮ್ಮ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಆಚೆ ಕಡೆ ಹೋಗೋದು ಖುಷಿನೇ. ಆಮೇಲೆ ಆಚೆ ಕಡೆ ಹೋದ್ಮೇಲೆ ಮನೆ ಊಟನೇ ಆಗಬೇಕು ನನಗೆ. ಹೊರಗಡೆಯಿಂದ ನಾನು ಏನು ತಿನ್ನಲ್ಲ. ಇವಾಗ ನನಗೆ ಭಾಗ್ಯನಿಗೆ ಚಪಾತಿ ಇದೆ ತಿನ್ನೋಕ್ಕೆ. ಅದನ್ನು ತಿಂದು ಖಾಲಿ ಮಾಡಿ ಊಟ ಮಾಡಿ ಹೋಗ್ಬಿಡ್ತೇವೆ. ಓಕೆ ಫ್ರೆಂಡ್ಸ್, 10:30 ಆಲತ್ತು ಟೈಮ್ ಆಗ್ತಾ ಇದೆ. ಅಂದರೆ ನಾವು ಎಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಟೈಮ್ ಆಗುತ್ತೆ. ಹೀಗೆ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಎಷ್ಟು ಬಾಕ್ಸ್ ಮಾಡಿದ್ದಾರೆ ಅಮ್ಮ. ಮತ್ತೆ ಇಲ್ಲಿ ನಾನು ಇದು ಮಾಡಿದ್ದೆ, ವಾವ್, ನೋಡಿ ಬಾಳೆಕಾಯಿದು ತವಾ ಫ್ರೈ ಮಾಡಿದ್ದೆ. ಅದು ಕವರಲ್ಲಿ ಹಾಕೊಂಡಿದ್ದೀನಿ. ಮಮ್ಮಿ ಮತ್ತೆ ಆಲೂ ಇದು ನಿನ್ನೆ ಚಿಪ್ಸ್ ಮಾಡಿದ್ನಲ್ಲ, ಆಲೂ ಚಿಪ್ಸ್, ಅದು ಒಂದು ಕವರಲ್ಲಿ ಹಾಕೋತೀನಿ ಈಗ. ಫ್ರೆಂಡ್ಸ್, ಇದರಲ್ಲಿ ಇದು ಇದೆ. ಯಪ್ಪ, ಓಪನ್ ಆಗ್ತಾ ಇಲ್ಲ ಅಮ್ಮ. ಇದು ಲಾಕ್ ಇಟ್ಟರೆ ಏನದಕ್ಕೆ ಓಪನ್ ಮಾಡೋಣ ಫ್ರೆಂಡ್ಸ್. ನೋಡಿ ಇಲ್ಲಿ ಇದು ಚಿಪ್ಸ್. ಇದು ನಿನ್ನೆ ನೈಟ್ ಮಾಡಿದ್ದು ನೋಡಿ ಫ್ರೆಂಡ್ಸ್. ಅದು ಚೆನ್ನಾಗಿ ಬಂದಿದೆ ನೋಡಿ. ಕರುಮ್ ಚೆನ್ನಾಗಿದೆ. ಅದು ಬೇಕ್ರಿಗಿಂತ ಮಸ್ತಾಗಿ ಟೇಸ್ಟ್ ಇದೆ. ತುಂಬಾ ಟೇಸ್ಟ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಂದು ಇಲ್ಲಿಂದ ಬಸ್ ಹಿಡ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ನಮಗೆ ಬಸ್ಸಲ್ಲಾಗಲಿ ಅಥವಾ ಮನೆಯಿಂದ ಬರೋ ಟೈಮಲ್ಲಾಗಲಿ ನಮ್ಮ ಫ್ರೆಂಡ್ಸ್ ಸಿಕ್ಕ ಮೇಲಾಗಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಟೈಮ್ ಆಗಿದೆ, ಹೋಗ್ಬೇಕು ಅನ್ನೋದು ಒಂದೇ ಅವಸರ ನಮಗೆ. ಬೇಗ ಹೋಗಿಬಿಟ್ರೆ ಒಳ್ಳೆಯದು, ಇಲ್ಲಾಂದರೆ ಜನ ಜಾಸ್ತಿ ಆಗ್ತಾರ ಅಥವಾ ಏನಾದರೂ ದೇವಸ್ಥಾನ ಕ್ಲೋಸ್ ಆಗುತ್ತಾ, ಬೇಗ ಹೋಗಬೇಕು ಅಂತ ಮನೆಯಿಂದನೇ 11 ಗಂಟೆ ಬಿಟ್ವಿ ನಾವು. ಹಾಗಾಗಿ ನಾವು ಬನಶಂಕರಿ ಅಮ್ಮನಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ತುಂಬ ವರ್ಷ ಆಯಿತು ನಾನು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಇಲ್ಲಿ ತುಂಬ ವರ್ಷದ ಮೇಲೆ ನಾನಿಲ್ಲಿ ಬಂದಿದ್ದೀನಿ. ಇವಾಗ ತುಂಬಾ ಖುಷಿ ಆಗ್ತಾಯಿದೆ. ಹಾಗೆ ಮತ್ತು ಜನ ಅಂತೂ ಜಾಸ್ತಿನೇ ಇದೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಒಂದು, ಹಾಗೆ ಮತ್ತು ಶುಕ್ರವಾರ ಹುಣ್ಣಿಮೆ ಎರಡೂ ಇದೆ ಅಲ್ವಾ. ಸುಮ್ಮನೆ ಮಾಮೂಲಿ ಶುಕ್ರವಾರ ಆದ್ರೇ ಎಷ್ಟು ಜನ ಇರ್ತಾರೆ, ಅದರಲ್ಲಿ ಹುಣ್ಣಿಮೆ ಇರೋದ್ರಿಂದ ಕಾರ್ತಿಕ ಮಾಸ ಬೇರೆ, ಹಾಗಾಗಿ ತುಂಬಾ ಜನ, ಜಾತ್ರೆಗಿಂತ ಜಾಸ್ತಿನೇ ಇದ್ದಾರೆ ಜನ, ಅಷ್ಟು ಜನ ಇದ್ದಾರೆ. ಹಾಗೆ ಹೋಗ್ತಾ ಇದ್ವಿ. ಭಾಗ್ಯ ಅಂದರೆ ಅವರು ಫ್ರೆಂಡ್ ಹೆಸರು ಭಾಗ್ಯನೇ, ಅವರಿಬ್ಬರು ಮಕ್ಕಳು ಮತ್ತು ನಮ್ಮ ಭಾಗ್ಯ, ನನ್ನ ಮಗಳು, ನಾವಿಷ್ಟು ಜನ ಹೋಗ್ತಾಯಿದ್ವಿ. ಇನ್ನೊಬ್ಬರು ಫ್ರೆಂಡು ಬರಬೇಕು. ಅವರು ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಅವರಿಗೆ ಸ್ವಲ್ಪ ದೂರ ಆಗುತ್ತೆ ದಾರಿ. ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕಂತಾನೆ ನಾವು ಹೋಗ್ತಾಯಿದ್ದೀವಿ. ಅವರು ಕೂಡ ಬರಲಿ, ಅವ್ರು ಬಂದಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆದರೆ ಈ ಜನಗಳು ನೋಡಿದ ಮೇಲೆ ನಾನು ಇಲ್ಲೇ ಆಚೆ ಕಡೆನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ. ಅವ್ರು ಬರೋವರೆಗೂ ವೆಯ್ಟ್ ಮಾಡೋದು ಬೇಡ, ಅವ್ರು ಬಂದಮೇಲೆ ಅವ್ರ ಪೂಜೆ ಅವರು ಮಾಡಿಸ್ತಾರೆ, ನಾವು ಮಾಡಿಬಿಡೋಣ. ಯಾಕಂದರೆ ನಾವು ಈ ಜನಗಳ ಮಧ್ಯದಲ್ಲಿ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡಾಗ ಅಲ್ಲಿ ಟೈಮ್ ಹೋಗುತ್ತೆ. ಅಷ್ಟೊತ್ತಲ್ಲಿ ಅವರು ಬರ್ತಾರೆ ಅನ್ನೋದು ನಂಬಿಕೆ ನನಗೆ. ಅದಾದಮೇಲೆ ಈ ಜನಗಳನ್ನ ನೋಡ್ತಾ ಇದ್ದರೆ ನನಗೆ ಅನಿಸುತ್ತು, ನಾನು ಈ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ತೀನಾ, ಇಷ್ಟೊಂದು ಜನಗಳ ಮಧ್ಯೆ ನಾನು ನಿಂತ್ಕೋತೀನಾ ಅನ್ನೋಷ್ಟು ಆಯಿತು ನನಗೆ. ಏನಾಗುತ್ತೋ ನೋಡೋಣ ಒಳಗಡೆ ಹೋಗಿ ಅಂತ ಹೇಳಿದ್ಲು ಫ್ರೆಂಡು. ಆಮೇಲೆ ಹೋಗ್ತಾ ಇದ್ವಿ, ಆದರೆ ಹೋಗೋಕ್ಕೆ ದಾರಿನೇ ಇಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ. ಇಷ್ಟೆಲ್ಲ ಪಕ್ಕದಲ್ಲಿ ಕೂಡ ಹಾಗೆ ಜನ ಇದ್ದರು.
ವಿಡಿಯೋ ಕೂಡ ಮಾಡೋಕ್ಕೆ ಅಷ್ಟು ಆಗಲೇ ಇಲ್ಲ ಅಲ್ಲಿ. ಹಾಗೆ ಬಂದ್ವಿ. ನಾನೇನು ಮಾಡಿದ್ದೆ, ನಿಂಬೆಹಣ್ಣು ತೊಗೊಂಡೋಗಿ ಆರತಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಫ್ರೆಂಡು ಇಲ್ಲ ಅಲ್ಲೇ ಸಿಗುತ್ತೆ ಎಲ್ಲನೂ, ಅಲ್ಲೇ ತೊಗೊಂಡು ಅಲ್ಲೇ ಮಾಡ್ಕೊಳ್ಳೋಣ ಬಾ ಅಂತ ಹೇಳಿದ್ಲು. ಹಾಗೆ ಹೋದ್ವಿ. ಅಲ್ಲೇ ಆರತಿ ಎಲ್ಲ ನಿಂಬೆಹಣ್ಣಿನ ಆರತಿ ಎಲ್ಲ ಸಿಕ್ತು. ಹಾಗೆ ಅದನ್ನೆಲ್ಲ ತೊಗೊಂಡು ದೇವಸ್ಥಾನ ಒಳಗಡೆ ಬಂದ್ವಿ. ನೋಡಿ, ಇನ್ನೂ ಹೋಗಬೇಕಂದ್ರೂ ಕೂಡ ಅಷ್ಟು ಜನ ಇದ್ದಾರೆ. ಎಲ್ಲ ಕೂತ್ಕೊಂಡು ನಿಂಬೆಹಣ್ಣು ಕಟ್ ಮಾಡಿ ರಸ ಎಲ್ಲ ತೆಗೆದು ನಿಂಬೆಹಣ್ಣಿನ ಆರತಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅಂದರೆ ಅದೊಂದು ಹೆಣ್ಮಕ್ಳಿಗೆ ಖುಷಿ ಅಲ್ವಾ. ಎಲ್ಲನೂ ಕೂತ್ಕೊಂಡು ಅವರೇ ರೆಡಿ ಮಾಡಿಕೊಂಡು ದೇವರಿಗೆ ಆರತಿ ಮಾಡೋದ್ರಿಂದ ತುಂಬಾ ನೆಮ್ಮದಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ತುಂಬ ಒಂಥರ ನೆಮ್ಮದಿ ಜೀವನಕ್ಕೆ. ಅದನ್ನು ಹೆಣ್ಮಕ್ಳಿಗೆ ದೇವರಂದ್ರೇ ಹೆಣ್ಮಕ್ಳಿಗೆ ಅಷ್ಟೊಂದು ಆಸೆ. ಅದರಲ್ಲಿ ಸ್ವಂತದಿಂದ ಈ ರೀತಿ ಆರತಿ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಹಾಗೆ ನಾವು ಕೂಡ ಇಲ್ಲಿಂದನೇ ತೊಗೊಂಡ್ವಿ. ನಾವು ನಿಂಬೆಹಣ್ಣೆಲ್ಲ ರೆಡಿ ಮಾಡೋಕ್ಕಾಗಲಿಲ್ಲ. ಬಂದು ನಾವು ಇಲ್ಲೆಲ್ಲ ಆರತಿ ಹಚ್ಚೋಕ್ಕೆ ತಯಾರು ಮಾಡ್ತಾಯಿದ್ವಿ, ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕೆ. ಜನಗಳು ಹೋಗ್ತಾ ಇದ್ದಾರೆ, ಎಲ್ಲಿಂದ ತಳ್ಕೊಂಡು ಹೋಗ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಜನ ನೋಡ್ತಾ ಇರಬೇಕು. ಇಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ. ಇನ್ನು ದೇವಸ್ಥಾನದ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ ಕಡೆ ಎಲ್ಲ ನನಗೆ. ಯಾಕಂದರೆ ಜನ ಜಾಸ್ತಿ ಇರೋದ್ರಿಂದ ಮುಂದೆ ಹೋಗಿ ಅಮ್ಮ ಅಂತ ಹೇಳ್ತಾಯಿದ್ರು. ಯಾಕಂದರೆ ಒಬ್ಬರು ನಿಂತ್ಕೊಂಡ್ರೆ ಸಾಕು, ಎಷ್ಟೊಂದು ಜನ ನಿಂತ್ಕೊಂಡ್ಬಿಡ್ತಾರಲ್ವ, ತೊಂದರೆ ಆಗುತ್ತೆ. ಹಾಗಾಗಿ ನಾನು ಅಷ್ಟು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಫ್ರೀ ಇರೋ ಟೈಮಲ್ಲಿ ಯಾವಾಗಾದರೂ ಬಂದಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಎಷ್ಟಾಗುತ್ತೋ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತು ಮಮತಾ ನೆನಪಾದ್ಲು ನನಗೆ ದೇವಸ್ಥಾನಕ್ಕೆ ಹೋದಾಗ. ಮಮತಾ ಹೇಳಿದ್ರೆ ಬರ್ತಾಯಿದ್ರೇನೋ ಗೊತ್ತಿಲ್ಲ, ಆದರೆ ನನ್ನ ಅವಸರದಲ್ಲಿ ಮಮತಾ ನನಗೆ ಫೋನ್ ಮಾಡೋಕ್ಕಾಗಲಿ ಅವರಿಗೆ ಮಾತಾಡ್ಸೋಕ್ಕಾಗಲಿ ಆಗಲಿಲ್ಲ. ಸಾರಿ ಮಮತಾ, ಏನಾದರೂ ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಮ್ಮ, ಎಲ್ಲಿದ್ದೀಯಾ ಅಥವಾ ಇನ್ನೊಂದು ಸತಿ ಬಂದಾಗ ಸಿಗ್ತೀಯೇನೋ ಅಂತ. ಹಾಗೆ ನಾವು ಆ ದೀಪ ಎಲ್ಲ ಹಚ್ಚಿದ್ದಾಯಿತು. ಭಾಗ್ಯ ದೀಪ ಹಚ್ತಾಯಿದ್ರು. ಫ್ರೆಂಡ್ಸ್ ಎಲ್ಲರೂ ಸೇರಿ ದೀಪನ ಹಚ್ತಾಯಿದ್ರು. ಹಚ್ಚಿ ತೊಗೊಂಬಂದ್ವಿ. ಭಾಗ್ಯ ನಾನು ಹಿಡ್ಕೋತೀನಿ ಅಂತ ಭಾಗ್ಯ, ಮತ್ತು ನಾನು ಹಿಡ್ಕೋತೀನಿ ಅಂತ ಅಷ್ಟಕ್ಕೂ ಮತ್ತು ಫಸ್ಟು ಭಾಗ್ಯ ಹಿಡ್ಕೊಂಬಂದರು. ಅವರು ಬಂದ ಮೇಲೆ ನಾನು ಹಿಡ್ಕೊಂಡೆ. ಮತ್ತು ನನ್ನ ಫ್ರೆಂಡ್ ಭಾಗ್ಯ ಇದ್ದಾರಲ್ಲ, ಅವರು ಕೂಡ ಆರತಿ ತೊಗೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಮಕ್ಕಳ ಕೈಯಲ್ಲಿ ಮಕ್ಕಳು ಇಬ್ಬರು ಕೇಳ್ತಾಯಿದ್ರು ನಾವೇ ಹಿಡ್ಕೋತೀವಿ ಅಂತ. ಆದರೆ ನಮಗೆ ಭಯ, ಯಾರಿಗೆ ತಗಲಿಸ್ಬಿಡ್ತಾರ ಅಂತ ದೀಪನ. ಹಾಗೆ ನಾವು ದೀಪ ಕೂಡ ಒಳಗಡೆ ತೊಗೊಂಡು ಹೋಗಲಿಲ್ಲ. ಯಾಕಂದರೆ ಒಬ್ಬರಿಗೆ ತಗಲಿದ್ರೂ ಅದು ತೊಂದರೆ ಆಗಬಾರ್ದು ಇನ್ನೊಬ್ಬರಿಗೆ. ಹಾಗಾಗಿ ನಾವು ದೀಪನ ಮಕ್ಕಳ ಕೈಯಲ್ಲಿ ಕೊಡಲಿಲ್ಲ. ಹಾಗೆ ಎಲ್ಲ ಕಡೆ ಬೆಳಕೊಂಡು ಇಲ್ಲಿ ಬಂದಿದ್ದೀವಿ. ನೋಡಿ, ಇಲ್ಲಿ ದೇವರಿದೆ. ಇಲ್ಲಿ ಕೂಡ ಕ್ಯೂ ಇದೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ. ಆದರೆ ಇಲ್ಲಿ ದೀಪ ತೊಗೊಂಡು ಹೋಗೋ ಹಾಗಿಲ್ಲ. ಇಲ್ಲಿಂದ ಆಚೆ ಕಡೆಯಿಂದನೇ ಬೆಳಗಬೇಕು. ಅಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲೇ ಹೋಗಿ ದೀಪನ ಬೆಳಗ್ದು. ಕೆಲವೊಬ್ಬರು ಅಲ್ಲಿ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡ್ತಾರೆ. ಹಾಗೆ ಮತ್ತು ಪ್ರಸಾದ ಕೊಡ್ತಾರೆ ಆಚೆ ಕಡೆ. ಬೆಳಗವರು ನಿಂಬೆಹಣ್ಣಿನ ದೀಪ ಎಲ್ಲ ಬೆಳಗಿದ್ದು ಮುಗಿದ ಮೇಲೆ ಇಲ್ಲಿ ತೊಗೊಂಬಂದು ಹಾಕಬೇಕು. ನಾವು ಇನ್ನೂ ಹೋಗ್ತಾಯಿದ್ವಿ. ಭಾಗ್ಯ ವಿಡಿಯೋ ಮಾಡ್ತಾಯಿದ್ವಿ. ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ, ಪ್ರತಿಯೊಬ್ಬರು ಹೆಣ್ಮಕ್ಳನ್ನೇ ಇರೋ ದೇವಸ್ಥಾನದಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಅಲ್ವಾ ದೇವರ ಮೇಲೆ ಭಕ್ತಿ. ಕೆಲವರಿಗೆ ವಯಸ್ಸಾದವ್ರು ಬಂದಿದ್ದರು, ಸಣ್ಣ ಮಕ್ಕಳು ತೊಗೊಂಡು ಬಂದಿದ್ದರು ಅಂತ ಗದ್ದಲದಲ್ಲಿ. ನೋಡಿ, ನಾವು ಇನ್ನೂ ಹೋಗ್ತಾನೇ ಇದ್ದೀವಿ. ಇರೋದಿಷ್ಟಿದ್ದು ದೇವಸ್ಥಾನದಲ್ಲಿ. ನೋಡಿ, ಹೋಗೋಕ್ಕೆ ಜಾಗ ಸಿಗ್ತಾಯಿಲ್ಲ, ಅಷ್ಟು ಇದೆ. ನೋಡಿ, ಇಷ್ಟು ಎತ್ತರಕ್ಕೆ ಹಿಡಿದಿದ್ದೀನಿ. ಯಾರಿಗೆ ತಗಲುತ್ತೆ ಅಂತ ನಿಜವಾಗ್ಲೂ ನನಗೆ ಭಯ ಆಗುತ್ತೆ. ಯಾಕಂದರೆ ದೀಪ ಒಬ್ರಿಗೆಲ್ಲಾದರೂ ತಗಲಿಬಿಟ್ರೆ ತುಂಬ ಕಷ್ಟ ಅಲ್ವಾ. ಹಾಗೆ ಹೋಗಿ ದೇವರಿಗೆ ಅಲ್ಲಿಂದಲೇ ಆರತಿ ಮಾಡ್ತಾಯಿದ್ವಿ. ನೋಡಿ, ನಿಂಬೆಹಣ್ಣಿನ ದೀಪನ ಬೆಳ್ಕೊಂಡು ನಮಗೆ ಆರತಿ ಅಂತಲೇ ಬರೋದು ಜಾಸ್ತಿ ಬಾಯಿಗೆ. ಎಲ್ಲ ಕಡೆ ನಿಂಬೆಹಣ್ಣಿನ ದೀಪನ ಬೆಳಗಿತಾಯಿತ್ತು. ನಾನು ಬನಶಂಕರಿಯಲ್ಲಿ ಮಾತ್ರ ನಾನು ನಿಂಬೆಹಣ್ಣಿನ ದೀಪ ಬೆಳಗಿದ್ದು, ಬೇರೆ ಯಾವ ದೇವಸ್ಥಾನಗಳಲ್ಲಿ ಬೆಳಗಿಲ್ಲ. ಹಾಗೆ ನಾನು ಜಾಸ್ತಿ ಯಾವ ದೇವಸ್ಥಾನಕ್ಕೂ ಹೋಗಿರಲಿಲ್ಲ. ಇಲ್ಲಿ ನೋಡಿ, ನಿಂಬೆಹಣ್ಣಿನ ದೀಪ ಎಷ್ಟು ಇಟ್ಟಿದ್ದಾರೆ ಎಲ್ಲರೂ ಬೆಳಗಿ. ತುಂಬಾ ಖುಷಿ ಅನಿಸುತ್ತೆ. ಭಾಗ್ಯನಿಗೆ ಒಂದು ತುಂಬ ಆಸೆ, ಅದು ಬೆಳಗಬೇಕು ಅಂತ. ಹಾಗೆ ಅವಳ ಕೈಯಲ್ಲಿ ಕೊಟ್ಟೆ. ಜಯಂತಿ ಕೂಡ ಅಷ್ಟೇ, ಅವಳು ಕೂಡ ಹೇಳ್ತಾಯಿದ್ಲು ಬೆಳಗೋಣ ಅಂತ. ಹಾಗೆ ಎಲ್ಲ ಮಕ್ಕಳ ಕೈಯಲ್ಲೇನು ಆರತಿ ಮಾಡಿಸಿ. ನೋಡಿ, ಇಲ್ಲಿ ನಾವು ಕೂಡ ಹಾಕ್ತಾಯಿದ್ದು. ನೋಡಿ, ಎಷ್ಟು ಜನ ಇದ್ದಾರೆ. ಫುಲ್ಲು ದೇವಸ್ಥಾನ ರೋಡ್ ಹಿಡ್ಕೊಂಡು ಬಸ್ ಸ್ಟಾಪಿಂದ ಇಲ್ಲಿವರೆಗೂ ಅಷ್ಟು ಜನ ಇದ್ದಾರೆ. ಒಂದೇ ಕ್ಯೂ, ಅಷ್ಟು ಜನ.
ನೀವು ಯಾವತ್ತಾದರೂ ಯಾರಾದರೂ ಬನಶಂಕರಿಗೆ ಹೋದರೆ ಒಂದು 5 ಅಥವಾ 9 ಇಲ್ಲ 11 ಈ ಥರ ನಿಂಬೆಹಣ್ಣಿನ ದೀಪನ ಬೆಳಗ್ತಾರೆ. ನಿಮ್ಮ ಮನಸ್ಸಲ್ಲಿ ಇರೋದನ್ನು ಅಂದ್ಕೊಂಡು ಒಂದು ದೇವರಿಗೆ ಹರಕೆನ ಮಾಡಿಕೊಂಡು ನಿಂಬೆಹಣ್ಣಿನ ದೀಪನ ಬೆಳಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಲೇ ಅಷ್ಟೇ. ನೋಡಿ ಎಲ್ಲ ನಿಂಬೆಹಣ್ಣಿನ ದೀಪ ಇಡ್ತಾ ಇದ್ದಾರೆ. ಆದರೆ ಭಾಗ್ಯನಿಗೆ ಅದು ಬಿಸಿ ಇದೆ ಬೇಡ ನಾನು ಇಡ್ತೀನಿ ಅಂದರು. ಅವಳೇ ಇಡ್ತೀನಿ ಅದಕ್ಕೆ ನಾನು ಬಿಟ್ಟೆ. ಈ ಕಡೆ ಒಂದು ಸ್ವಲ್ಪ ಇದು ನನಗೆ ಗೊತ್ತಿಲ್ಲದೆ ನಾನು ನನ್ನ ಫ್ರೆಂಡು ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ದೀವಿ. ನೋಡಿ ಭಾಗ್ಯನಿಗೆ ಕೈ ಬಿಸಿ ಇದೆ ಆದ್ರೂ ನಾನೇ ಇಡಬೇಕು ಅಂತ ಆಸೆ. ಆಮೇಲೆ ಮತ್ತೆ ಬೇಡಮ್ಮ ನನ್ನ ಕೈ ಬಿಸಿ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ತೆಗೆದು ನಾನೇ ಇಡ್ತಾಯಿದ್ದೆ. ಯಾಕಂದರೆ ಅದು ಸ್ವಲ್ಪ ಹೊತ್ತು ಹುರಿದಿರುತ್ತಲ್ವ, ಪ್ಲೇಟು ಬಿಸಿಯಾಗಿರುತ್ತೆ ಮತ್ತು ದೀಪ ಕೂಡ ನಿಂಬೆಹಣ್ಣಿಂದೆಲ್ಲ ಇದಾಗಿರುತ್ತೆ. ಜಯಂತ ಹೇಳ್ತಾ ಇದ್ಲು, ಏನು ಒಗ್ಗರಣೆ ಹಾಕ್ತಾಯಿದ್ದೀರಾ ಆಂಟಿ ಅಂತ. ಅವಳು ಹುಡುಗಿ ತಮಾಷೆ ಮಾಡಿಕೊಂಡು ತುಂಬ ಕ್ಲೋಸ್ ಆಗಿರ್ತಾರೆ ಮಕ್ಕಳು. ತುಂಬಾ ಖುಷಿಯಾಗುತ್ತೆ ನನಗೆ. ಹಾಗೆ ದೀಪ ಎಲ್ಲ ಬೆಳಗಿ ಕ್ಯೂವಲ್ಲಿ ಹೋಗಿ ನಿಂತ್ಕೊಳ್ಳೋಣ ಒಳಗಡೆ ಹೋಗೋಣ ಅಂತ ನನಗೆ ದೀಪ ಬೆಳಗಿದ ಮೇಲೆ ತುಂಬ ಒಂಥರ ಫಸ್ಟು ಅಂದ್ಕೊಂಡಿದ್ದೆ ಬೇರೆ, ಆಮೇಲೆ ಆಗಿದ್ದೇ ಬೇರೆ ನನಗೆ. ಇಲ್ಲ ನಾನು ಕ್ಯೂವಲ್ಲಿ ನಿಂತ್ಕೊಳ್ಳಲ್ಲ, ಆಚೆ ಕಡೆಯಿಂದನೇ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ ಬಂದಿದ್ದು ಒಳಗಡೆ. ದೀಪ ಎಲ್ಲ ಬೆಳಗಿದ್ದಾದ ಮೇಲೆ ನಾನಿಲ್ಲಿ ಇಲ್ಲ ನಾವು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಲೇಬೇಕು ಅಂತ ಅನಿಸ್ತು ನನಗೆ. ಕುಂಕುಮ ಹಚ್ಚಂದರೆ ತುಳಜಾಪುರದ ಅಂಬಾಭವಾನಿಗೆ ಹಚ್ತಾರಲ್ಲ, ಅಲ್ಲಿ ತುಳಜಾಪುರಕ್ಕೆ ಹೋದಾಗ ಆ ಥರ ಹಚ್ಬಿಟ್ಲು ಭಾಗ್ಯ. ಈ ಥರ ಕುಂಕುಮ ಹಚ್ಬಿಟ್ಟು ನನಗೂ ಖುಷಿ ಆಗುತ್ತೆ. ಈ ಥರ ಕುಂಕುಮ ಇಟ್ಬಿಟ್ರೆ ನನಗೇನೋ ಒಂಥರ ಶಕ್ತಿ ಇದ್ದಂಗೆ ನನಗೆ. ನೋಡಿ ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ನಾವೆಲ್ಲ ಆಚೆ ಕಡೆ ಬಂದು ಏನು ಮಾಡಿದ್ವಿ ಮತ್ತು ಎಲ್ಲಿ ಊಟ ಮಾಡಿದ್ವಿ ಮತ್ತು ನನಗೆ ಯಾರು ಫ್ರೆಂಡು ಹೊಸಬ್ರು ಬಂದರು ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೆ. ಇದರಲ್ಲಾದರೆ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಇನ್ನೊಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ಕೂಡ ನೋಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.